ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಹಾಗೂ ಆದರ್ಶ ಗ್ರಾಮ ಸಮಿತಿ ಯಾಳವಾರ ಜೇವರ್ಗಿ ಯಡ್ರಾಮಿ ತಾಲೂಕು ರೈತ ಹೋರಾಟಗಳ ಸಮಿತಿಗಳ ನೇತೃತ್ವದಲ್ಲಿ ಯಾಳವಾರ ಶಿಗರತ್ಹಳ್ಳಿ, ಚಿಗರಹಳ್ಳಿ, ಸೋಮನಾಥಹಳ್ಳಿ, ಕೊಡಚಿ ಗ್ರಾಮಗಳಲ್ಲಿ ಗೃಹಕರಿಗೆ ಬೇಕಾಬಿಟ್ಟಿ ವಿದ್ಯುತ್ ಬಿಲ್ ಕೊಟ್ಟು ವಂಚಿಸಿ ಕೆಲವು ಜನರಿಂದ ಹಣ ಪಡೆದು ಬಿಲ್ನಲ್ಲಿ ಹೊಂದಾಣಿಕೆ ಮಾಡುವುದು ಮತ್ತು ಹಣ ಕೊಡದೇ ಇದ್ದವರ ಮನೆಗಳ ವಿದ್ಯುತ್ ಕಲೆಕ್ಷನ್ ಕಡಿತ ಮಾಡುವುದು, ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸಿಗಬೇಕಾದಂತಹ ವಿದ್ಯುತ್ ಒಂದು ತಿಂಗಳಿಗೆ 1,50,000, 40,000, 20,000, 10,000 ಹಾಗೆ ಹೆಚ್ಚು ಕಡಿಮೆ ಬಿಲ್ಲು ಕೊಟ್ಟು ಸಾರ್ವಜನಿಕರ ಮನೆಯ ವಿದ್ಯುತ್ ಕಟ್ ಮಾಡಿ ಜನರಿಗೆ ಜೆಸ್ಕಾಂ ಅಧಿಕಾರಿಗಳು ತೊಂದರೆ ಕೊಡುವುದನ್ನು ಖಂಡಿಸಿ ಜೇವರ್ಗಿ ಜೆಸ್ಕಾಂ ಕಚೇರಿ ಎದುರು ಹೋರಾಟ ನಡೆಸಲಾಯಿತು. ಧರಣಿ ಸ್ಥಳಕ್ಕೆ ಮಾನ್ಯ ಜೆಸ್ಕಾಂ ಕಲಬುರಗಿ ಹಾಗೂ ಸಹಾಯಕ ಅಭಿಯಂತರರು, ಜೇವರ್ಗಿ ಕೆಪಿಟಿಸಿಎಲ್ ಅಧಿಕಾರಿಗಳು ಬಂದು ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ತಮ್ಮ ಇಲಾಖೆ ವತಿಯಿಂದ ಆಗಿರುವಂತಹ ತಪ್ಪುಗಳನ್ನು ಕೂಡಲೇ ಸರಿಪಡಿಸುತ್ತೇವೆ. ಗೃಹಜ್ಯೋತಿ ಯೋಜನೆಯ ಎಲ್ಲ ಗೃಹಕರಿಗೆ ಬಿಲ್ 0 ಫಿಲ್ ಮಾಡುವುದಾಗಿ ಹೇಳಿ ಕೆಲವು ಗೃಹಕರಿಗೆ ಬಿಲ್ ಕಟ್ಟಿಸಿಕೊಂಡಿದ್ದು ರೀಫಂಡ್ ಮಾಡುವುದಾಗಿ ಒಪ್ಪಿಕೊಂಡರು ಮತ್ತು ಸಬ್ಸ್ಟೇಷನ್ ಸಲುವಾಗಿ 15 ದಿನಗಳಲ್ಲಿ ರೈತರಿಂದ ಜಮೀನು ಖರೀದಿಸಿ ಕೆಲವು ತಿಂಗಳಲ್ಲಿ ಕೆಲಸ ಪ್ರಾರಂಭಿಸಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದಾಗಿ ಆಶ್ವಾಸನೆ ಕೊಟ್ಟು ನಂತರ ಹೋರಾಟ ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಇಬ್ರಾಹಿಂ ಪಟೇಲ್ ಮತ್ತು ಯಾಳವಾರ್ ಅಧ್ಯಕ್ಷರಾದಂಥ ಆದರ್ಶ ಗ್ರಾಮ ಸಮಿತಿ ಬಾಬು ಬಿ ಪಾಟೀಲ್, ರಾಜು ಪಾಟೀಲ್ ಮತ್ತು ಪೊಲೀಸ್ ಅಖಿಲ್ ಪಾಷ ಜಾಗ್ಧಾರ್, ಸದ್ದಾಂ ಪಟೇಲ್ ಮತ್ತು ರಿಜ್ವಾನ್ ಪಟೇಲ್, ಶಾಂತಯ್ಯ ಗುತ್ತೇದಾರ್, ಅಜೀಜ್ ಪಟೇಲ್ ಮತ್ತು ಹುಸೇನ್ ಪಟೇಲ್, ಟಿಪ್ಪು ಸುಲ್ತಾನ್, ಜಾಫರ್ ಪಟೇಲ್, ದಾವೂದ್ ಹಾರ್ನೂರ್ ಮತ್ತು ಮೊಹಮ್ಮದ್ ಚೌಧರಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಶಂಕರಗೌಡ ಹಜಡಾತ್. ಸಿಪಿಐನ ಹೋರಾಟಕ್ಕೆ ಜಯವಾಗಲಿ. ಸಿಪಿಐನ ಹೋರಾಟಕ್ಕೆ ಜಯವಾಗಲಿ. ಬೇಕಾಬಿಟ್ಟಿ ಬಿಟ್ಟಿಯಾಗಿ ಕೊಟ್ಟಿರುವ ವಿದ್ಯುತ್ ಬಿಲ್ ವಾಪಸ್ಸಾಗಲಿ.